ಸ್ಥಗಿತಗೊಳಿಸಿದ್ರು ಟೋಲ್ ವಸೂಲಿ ಮಾಡೋದನ್ನ. ಇದು ಸರ್ಕಾರದ ಒಂದು ಅಗ್ರಿಮೆಂಟ್ ಮತ್ತೆ ಕೇಂದ್ರ ಸರ್ಕಾರದ ಆದೇಶದ ಮೇರೆಗೆ ಖಂಡಿತವಾಗಿಯೂ ನಾವು ಟೋಲ್ನ ಓಪನ್ ಮಾಡಲೇಬೇಕಾದ್ರೆ ಒಂದು ಒಳ್ಳೆ ರಸ್ತೆಗೋಸ್ಕರನಾದ್ರೂ ನಾವು ಟೋಲ್ ಸಂಗ್ರಹಣೆಗೆ ಅನುವು ಮಾಡಿಕೊಡ್ಬೇಕಾಗ್ತದೆ. ಅದೇ ರೀತಿ ಸುಮಾರು ನಮ್ಮ ಪ್ರಗತಿಪರರು, ನಮ್ಮ ಕನ್ನಡ ಸೇನೆಯವರು, ನಮ್ಮೆಲ್ಲ ರೈತ ಸಂಘದವರ ಸುಮಾರು ಅವರ ಬೇಡಿಕೆಗಳನ್ನ ಮನ್ನಿಸಿ ತಾತ್ಕಾಲಿಕವಾಗಿ 3 ತಿಂಗಳು ಟೋಲ್ನ ನಾಳೆಯಿಂದ ಬುಧವಾರದಿಂದ ಟೋಲ್ ಸಂಗ್ರಹಣೆಯನ್ನ ನಾವು ಮಾಡ್ತಾ ಇದ್ದೀವಿ. ಜಿಲ್ಲಾಡಳಿತ ಎಲ್ಲ ಒಂದು ಒಟ್ಟಿನ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಅವರ ಎಲ್ಲ ಒಂದು ಒಟ್ಟಿನ ತೀರ್ಮಾನದ ಮೇರೆಗೆ ನಾವು ನಾಡಿನಿಂದ ಶುರು ಮಾಡ್ತಾ ಇದೀವಿ. ಅದು ಕಂದಲಿಯಿಂದ ಬಾಳುಪೇಟೆವರೆಗೂ ಆ ಸುತ್ತಮುತ್ತ ಬರುವಂತಹ ರೈತರಿಗೆ, ಹೈವೇ ಅಕ್ಕಪಕ್ಕ ಇರುವಂತಹ ಗ್ರಾಮದ ರೈತರಿಗೆ ಉಚಿತವಾಗಿ ಇರ್ತದೆ. ಯಾವುದೇ ರೀತಿಯ ನಾವು ಟೋಲ್ ದುಡ್ಡನ್ನ ನಾವು ವಸೂಲಿ ಮಾಡದ. ಅಕ್ಕಪಕ್ಕ ಇರುವಂತಹ ಹೈವೇ ಅಕ್ಕಪಕ್ಕ ಇರುವಂತಹ ಗ್ರಾಮದ ರೈತರುಗಳಿಗಿರ್ಬೋದು, ಮತ್ತೆ ವಾಹನ ಸವಾರರಿಗಿರ್ಬೋದು, ಮತ್ತೆ ಹೇಳ್ತಾ ಇದ್ದೀನಿ, ಕಂದಲಿಯಿಂದ ಬಾಳುಪೇಟೆವರೆಗೆ ಅವರಿಗೆ ಯಾವುದೇ ರೀತಿಯ ಒಂದು ಟೋಲ್ ಇಂದ ದುಡ್ಡನ್ನ ವಸೂಲಿ ಮಾಡಲ್ಲ. ಇದು 3 ತಿಂಗಳ ಒಂದು ಅವಧಿಯ ಟೆಂಡರ್. ಹಾಗಾಗಿ ಟೆಂಡರ್ಗಾರರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ, ಸಾರ್ವಜನಿಕರಿಗೂ ಸಮಸ್ಯೆ ಆಗದ ರೀತಿಯಲ್ಲಿ ಇವತ್ತು ನಾವು ಒಂದು ಜಿಲ್ಲಾಡಳಿತದಿಂದ ಮತ್ತೆ ನಾವೆಲ್ಲ ಸೇರಿ ಒಂದು ಅನುವು ಮಾಡಿಕೊಟ್ಟಿದ್ವಿ. ಸಾರ್ವಜನಿಕರು ಸಹ ಇದಕ್ಕೆ